ಹುಟ್ಟಿನಿಂದಲೇ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆದ ರಾಶಿಗಳಿವು. ಜೀವಮಾನವಿಡೀ ಹಣದ ಕೊರತೆ ಬರದಂತೆ ಕಾಯುವಳು ಸಂಪತ್ತಿನ ಅಧಿದೇವತೆ. ಹಿಂದೂ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ರಾಶಿಚಕ್ರವೂ ಕೆಲವು ವಿಶೇಷ ಗುಣಲಕ್ಷಣಗಳನ್ನು ಹೊಂದಿದೆ. ಇದಲ್ಲದೆ ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯೂ ತನ್ನದೇ ಆದ ಗ್ರಹವನ್ನು ಹೊಂದಿದೆ. ಅದೇ ರೀತಿ ಕೆಲವು ರಾಶಿಚಕ್ರ ಚಿಹ್ನೆಗಳು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ವಿಶೇಷವಾಗಿ ಹೊಂದಿರುತ್ತವೆ. ಲಕ್ಷ್ಮೀದೇವಿಗೆ 2 ರಾಶಿಚಕ್ರಗಳು ವಿಶೇಷವಾಗಿ ಇಷ್ಟವಾಗುತ್ತವೆ ಎಂದು ಹೇಳಲಾಗುತ್ತದೆ. ಆಕೆಯ ಅನುಗ್ರಹದಿಂದ ಈ 2 ರಾಶಿಚಕ್ರ ಚಿಹ್ನೆಗಳು ಯಾವುದೇ ಸಂದರ್ಭಗಳಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ವೃಷಭ ರಾಶಿಚಕ್ರದ ಅಧಿಪತಿ ಶುಕ್ರಗ್ರಹ. ಈ ರಾಶಿಚಕ್ರದ ಜನರು ಸೌಂದರ್ಯ, ಸಂಗೀತ ಮತ್ತು ಕಲೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಅವರು ಜೀವನದಲ್ಲಿ ತಾಳ್ಮೆ ಮತ್ತು ಪರಿಶ್ರಮದಿಂದ ಮುನ್ನಡೆಯುತ್ತಾರೆ. ಈ ರಾಶಿಚಕ್ರ ಚಿಹ್ನೆಯ ಜನರ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದ ಸ್ವಲ್ಪ ಹೆಚ್ಚಾಗಿರುತ್ತದೆ. ಅದಕ್ಕಾಗಿಯೇ ಯಾವುದೇ ಪರಿಸ್ಥಿತಿಯಲ್ಲಿಯೂ ಲಕ್ಷ್ಮೀದೇವಿಯ ಕೃಪೆಯಿಂದ ಅವರು ಎಂದಿಗೂ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಅವರಿಗೆ ಅಗತ್ಯ ಬಿದ್ದಾಗ ಒಂದಲ್ಲ ಒಂದು ರೂಪದಲ್ಲಿ ಹಣ ಸಿಗುತ್ತದೆ. ಇದಲ್ಲದೆ ಈ ರಾಶಿಯ ಜನರು ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡುವುದಿಲ್ಲ. ಅವಶ್ಯಕತೆಗೆ ತಕ್ಕಂತೆ ಖರ್ಚು ಮಾಡುತ್ತಾರೆ. ದೀರ್ಘಾವಧಿಯ ಲಾಭವನ್ನು ಗುರಿಯಾಗಿಟ್ಟುಕೊಂಡು ವೆಚ್ಚ ನಿಯಂತ್ರಣದೊಂದಿಗೆ ಬದುಕುತ್ತಾರೆ. ಅದಕ್ಕಾಗಿಯೇ ಈ ರಾಶಿಯವರು ಐಷಾರಾಮಿ ಜೀವನವನ್ನು ಆನಂದಿಸುತ್ತಾರೆ. ತುಲಾ ರಾಶಿಯಲ್ಲಿ ಜನಿಸಿದವರಿಗೆ ಲಕ್ಷ್ಮೀದೇವಿಯ ಆಶೀರ್ವಾದ ತುಂಬಾ ಹೆಚ್ಚು. ಈ ರಾಶಿಚಕ್ರ ಚಿಹ್ನೆಯು ಶುಕ್ರನಿಂದ ಆಳಲ್ಪಡುತ್ತದೆ. ಈ ರಾಶಿಯ ಜನರು ಹುಟ್ಟಿನಿಂದಲೇ ಉತ್ತಮ ಮಾತನಾಡುವ ಶೈಲಿಯನ್ನು ಹೊಂದಿರುತ್ತಾರೆ. ಅವರು ಎಲ್ಲರೊಂದಿಗೂ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ ಮತ್ತು ಸಮತೋಲಿತ ಚಿಂತರಾಗಿದ್ದು ಸಮಸ್ಯೆಗಳನ್ನು ಚೆನ್ನಾಗಿ ಪರಿಹರಿಸುತ್ತಾರೆ. ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಅವರು ಬುದ್ಧಿವಂತ ಹೂಡಿಕೆಗಳನ್ನು ಮಾಡುತ್ತಾರೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸುತ್ತಾರೆ. ಇತರರು ತಮ್ಮನ್ನು ಗೌರವದಿಂದ ನೋಡುವ ಹಂತವನ್ನು ಅವರು ತಲುಪುತ್ತಾರೆ. ವೃತ್ತಿಪರ ಅಭಿವೃದ್ಧಿಗೆ ಅವರಿಗೆ ಸುತ್ತಲೂ ಸರಿಯಾದ ಅವಕಾಶಗಳು ದೊರೆಯುತ್ತವೆ. ನೀವು ಯಾವುದೇ ರಾಶಿಯಲ್ಲಿ ಜನಿಸಿದರೂ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಉತ್ತಮ ಅಭ್ಯಾಸಗಳು ಅಗತ್ಯವಾಗಿರುತ್ತದೆ. ಜ್ಯೋತಿಷ್ಯ ತಜ್ಞರ ಪ್ರಕಾರ ನಮ್ಮಲ್ಲಿ ಒಳ್ಳೆಯ ಆಲೋಚನೆಗಳು, ನೈತಿಕ ಮೌಲ್ಯಗಳು, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದ ಮನೋಭಾವವಿದ್ದರೆ ದೈವಿಕ ಆಶೀರ್ವಾದಗಳು ತಕ್ಷಣವೇ ನಮ್ಮ ಮೇಲೆ ಇರುತ್ತವೆ. ವೃಷಭ ಮತ್ತು ತುಲಾ ರಾಶಿಯ ಜನರು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಹೊಂದಿದ್ದಾರೆ. ಆದರೆ ದೈವಿಕ ಆಶೀರ್ವಾದ, ಒಳ್ಳೆಯ ಮನಸ್ಸು ಮತ್ತು ಬುದ್ಧಿವಂತಿಕೆಯೊಂದಿಗೆ ಮುನ್ನಡೆದರೆ ಪ್ರತಿಯೊಬ್ಬರೂ ಅದೃಷ್ಟವನ್ನು ಸಾಧಿಸಬಹುದು.